ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು IASಗೆ ಸಂಬಂಧಪಟ್ಟಂತೆ ಈಗ ರೀಸೆಂಟಾಗಿ ಆಗಿರ್ತಕ್ಕಂಥದ್ದು ಈ ಒಂದು ಎಕ್ಸಾಮು 28 ಒಂದನೇ ತಿಂಗಳಲ್ಲಿ 2024ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಇದು ಬಂದು IAS ಪೇಪರು. ಸೊ ಇದು KAS, IAS ಮತ್ತು UPSC, PSIಗೆಲ್ಲ ಯೂಸ್ ಆಗ್ತಕ್ಕಂಥ ಒಂದು ಪೇಪರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ಏನು ರೀಸೆಂಟಾಗಿ KAS ಕಾಲ್ ಮಾಡಿದಾರೋ ಸೊ ಅದಕ್ಕೂ ಸಹ ರಿಲೆವೆಂಟ್ ಕ್ವಶನ್ಸ್ಗಳು ಬರ್ತಾ ಹೋಗಬಹುದು, ನೋಡ್ತಾ ಹೋಗೋಣ. ಸೊ ಆ್ಯಂಡ್ ಕರೆಂಟ್ ಅಫೇರ್ಸ್ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ: ಕೆಳಗಿನ ಉತ್ತರಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ 13ನೇ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕನ್ನಡದ ಕಣ್ವ ಎಂದು BM ಶ್ರೀಕಂಠಯ್ಯನವರಿಗೆ ಕರೆಯುತ್ತಾರೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಪ್ರಕಾರ ನೋಡ್ತಾ ಹೋದಾಗ ಸೊ ಏನಿದೆಯೋ ಆನ್ಸರ್ ಇಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೀತಕ್ಕಂಥದ್ದು, ಇದು ಸರಿಯಾಗಿರ್ತಕ್ಕಂಥದ್ದು. ಸೊ ಹಾವೇರಿಯಲ್ಲಿ ನಡೆಯುತ್ತೆ. ಇದು ಬಂದು ದೊಡ್ಡರಂಗೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಆಗ್ತಕ್ಕಂಥದ್ದು, ದೊಡ್ಡರಂಗೇಗೌಡರು. ಆ್ಯಂಡ್ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಬಂದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು, ಇದು ಬಂದು ಮಹೇಶ್ ಜೋಶಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು. ಸೊ ನೆಕ್ಸ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ 13ನೇ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆನ್ಸರ್ನ ನೋಡ್ತಾ ಹೋದಾಗೆ ಇದು ಬಂದು 13ನೇ ಅಧ್ಯಕ್ಷ ಚಂದ್ರಶೇಖರ್ ಕಂಬಾರ ಆಗೋದಿಲ್ಲ. ಸೊ ಇವರು ಬಂದು 1991ರಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಆಲ್ಮೋಸ್ಟ್ ತುಂಬ ಜಾಸ್ತಿ ಹೋಗುತ್ತೆ, 13ನೇ ಅಧ್ಯಕ್ಷರು ಆಗೋದಿಲ್ಲ. ಸೊ ಇವರು ಒಂದು ಸಿರಿ ಸಂಪಿಗೆ ಅಂತಕ್ಕಂಥ ಒಂದು ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗ್ತಕ್ಕಂಥದ್ದು. ಸೊ ಇದು 13ನೇ ಅಧ್ಯಕ್ಷರು ಆಗೋದಿಲ್ಲ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು ಆಯ್ಕೆ. ಆ್ಯಂಡ್ ಕನ್ನಡದ ಕಣ್ವ ಅಂತ BM ಶ್ರೀಕಂಠಯ್ಯನವರಿಗೆ ನಾವು ಹೇಳ್ತಾ ಹೋಗ್ತೀವಿ. ಕನ್ನಡಕ್ಕೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದು. ಸೊ ಆನ್ಸರ್ ಬಂದು ಆಪ್ಷನ್ 1, ಆಪ್ಷನ್ 2 ಇದೆಯೋ. ಸೊ ಆ್ಯಂಡ್ ಆಪ್ಷನ್ 4, 3 ಆನ್ಸರ್ ಸರಿ ಇದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ 13ನೇ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ ಆಗಿರೋದಿಲ್ಲ. ಸೊ ಹಾಗಾಗಿ ಆನ್ಸರ್ನ ನೋಡ್ತಾ ಹೋದರೆ ಆಪ್ಷನ್ 2, 1, 2 ಮತ್ತು 4 ಮಾತ್ರ ಸರಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಮಾಸ್ಕೋದಲ್ಲಿ ಆಯೋಜಿಸಲಾದ ಮೊದಲ ಬ್ರಿಕ್ಸ್ ವೇದಿಕೆಯಲ್ಲಿ ಈ ಕೆಳಗಿನಲ್ಲಿ ವಿಶ್ವ ನಾವೀನ್ಯತೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮಾಸ್ಕೋದಲ್ಲಿ ಆಯೋಜಿಸಲಾದ ಮೊದಲ ಬ್ರಿಕ್ಸ್ ವೇದಿಕೆಯಲ್ಲಿ ಈ ಕೆಳಗಿನಲ್ಲಿ ವಿಶ್ವ ನಾವೀನ್ಯತೆಯ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಭಯ್ ಜೇರಿ, ಶಾಂತಾ ತೌಟಮ್, K ಇಳಂಗೋವನ್ ಇವುಗಳಲ್ಲಿ ಯಾವುದು ಅಲ್ಲ. ಸೊ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು 2ನೇ ಶಾಂತಾ ತೌಟಮ್ ಇವರಿಗೆ ಈ ಒಂದು ವಿಶ್ವ ನಾವೀನ್ಯತೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಆಪ್ಷನ್ 2 ಶಾಂತಾ ತೌಟಮ್ ಅಂತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನು: ಸಂಸತ್ತಿನಲ್ಲಿ ಸವಲತ್ತುಗಳ ಸಮಿತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಂಸತ್ತಿನಲ್ಲಿ ಸವಲತ್ತುಗಳ ಸಮಿತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದು ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಂದ ನಾಮನಿರ್ದೇಶನಗೊಂಡ 15 ಸದಸ್ಯರನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಸವಲತ್ತುಗಳ ಸಮಿತಿಯ ಮುಖ್ಯಸ್ಥರಾಗಿರುತ್ತಾರೆ. ಆ್ಯಂಡ್ ಸಮಿತಿಯು ಸದನದಿಂದ ಅಥವಾ ಸ್ಪೀಕರ್ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆಯನ್ನು ಒಳಗೊಂಡಿರೋ ಪ್ರತಿಯೊಂದು ಪ್ರಶ್ನೆಯನ್ನು ಪರಿಶೀಲಿಸುತ್ತದೆ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು 3 ಏನಿದೆಯೋ ಇಟ್ ಮೀನ್ಸ್ 1, 2, 3 ಸಹ ಆನ್ಸರ್ ಆಗ್ತಕ್ಕಂಥದ್ದು. ಇದು ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಂದ ನಾಮನಿರ್ದೇಶನಗೊಂಡ 15 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಯಾವುದಂತ ಹೇಳಿದರೆ ಸವಲತ್ತುಗಳ ಸಮಿತಿ ಅಂತಕ್ಕಂಥದ್ದು ಸಮಿತಿ. ಆ್ಯಂಡ್ ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಸವಲತ್ತುಗಳ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ, ಇದು ಸರಿ ಇದೆ. ಆ್ಯಂಡ್ ಸಮಿತಿಯು ಸದನದಿಂದ ಅಥವಾ ಸ್ಪೀಕರ್ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆಯನ್ನು ಒಳಗೊಂಡಿರುವ ಪ್ರತಿಯೊಂದು ಪ್ರಶ್ನೆಯನ್ನು ಪರಿಶೀಲಿಸುತ್ತದೆ, ಇದು ಸಹ ಸರಿಯಾಗಿರ್ತಕ್ಕಂಥದ್ದು. 3 ಸಹ ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: 2023ರ ವಿಶ್ವ ಪ್ರವಾಸೋದ್ಯಮ ದಿನ, ಇದರ ಉದ್ದೇಶ ಏನು ಅಂತ ಕೇಳಿದರೆ. ಆಪ್ಷನ್: ಪ್ರವಾಸೋದ್ಯಮ ಮತ್ತು ಗ್ರಾಮೀಣಾಭಿವೃದ್ಧಿ, ಅಂತರ್ಗತ ಬೆಳವಣಿಗೆಗೆ ಪ್ರವಾಸೋದ್ಯಮವನ್ನು ಪುನರ್ ವಿಮರ್ಶಿಸುವುದು, ಪ್ರವಾಸೋದ್ಯಮ ಮತ್ತು ಹಸಿರು ಉಳಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ 2023 ಏನಿದೆಯೋ ಇದಕ್ಕಿಂತ ಮೊದಲು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಏನು ಮಾಡ್ತೀವಿ, ಸೆಪ್ಟೆಂಬರ್ 27ರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು.
ಸೆಪ್ಟೆಂಬರ್ 27. ಇದು 1980ರಿಂದ ಈ ಒಂದು ವಿಶ್ವಸಂಸ್ಥೆ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ಇದನ್ನು 1970ರಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ಅಂಗೀಕಾರವನ್ನು ತರ್ತಾರೆ. ಬಟ್ ಅದನ್ನು ಆಚರಣೆಗೆ ತರ್ತಕ್ಕಂಥ 1980ರಿಂದ ಆಚರಣೆಗೆ ತರ್ತಕ್ಕಂಥ ಈ ಒಂದು ವಿಶ್ವಸಂಸ್ಥೆ. ಸೊ ಇದನ್ನು ನಾವು ವಿಶ್ವ ಪ್ರವಾಸೋದ್ಯಮ ದಿನ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಂತ ಹೇಳ್ತೀವಿ, ಸೆಪ್ಟೆಂಬರ್ 27. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2023ರ ವಿಶ್ವ ಪ್ರವಾಸೋದ್ಯಮ ದಿನದ ಉದ್ದೇಶವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಪ್ರವಾಸೋದ್ಯಮ ಮತ್ತು ಗ್ರಾಮೀಣಾಭಿವೃದ್ಧಿ, ಅಂತರ್ಗತ ಬೆಳವಣಿಗೆ ಪ್ರವಾಸೋದ್ಯಮವನ್ನು ಪುನರ್ವಿಮರ್ಶಿಸುವುದು, ಪ್ರವಾಸೋದ್ಯಮ ಮತ್ತು ಹಸಿರು ಉಳಿಸು ಅಂತ ಕೊಟ್ಟಿದ್ದಾರಲ್ಲ. ಸೊ ಆಲ್ಮೋಸ್ಟ್ ಉದ್ದೇಶ ಅಥವಾ ಥೀಮ್ ಅಂತ ಹೇಳಿದಾಗ ಒಂದೊಂದು ಥೀಮನ್ನು ಕೊಡ್ತಾ ಹೋಗ್ತಾರೆ. ಇಲ್ಲ ಅಟ್ಲೀಸ್ಟ್ ಅದ್ರ ಜೊತೆಗೆ ಇನ್ನೊಂದು ಜೋಡಿಸ್ಕೊಳ್ಬಹುದು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ ಪ್ರವಾಸೋದ್ಯಮ ಮತ್ತು ಹಸಿರು ಉಳಿಸು. ಸೊ ಇದು ಬಂದು ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನದ ಥೀಮ್ ಆಗಿರುತ್ತೆ, 2023ರ ಥೀಮು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3, 4 ಮಾತ್ರ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಕೆಳಗಿನ ಉತ್ತರಗಳನ್ನು ಗಮನಿಸಿ. ಡಿಜಿಟಲ್ ಪಾವತಿ ಶ್ರೇಣಿಯ ಅಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಷ್ಟ್ರ ಅಮೆರಿಕ. ಭಾರತವು 2023ನೇ ಸಾಲಿನ ಕಿರಿಯರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ ಆಗಿದೆ. ಆ್ಯಂಡ್ 2023ರ ದುಲೀಪ್ ಟ್ರೋಫಿ ಗೆದ್ದ ತಂಡ ದಕ್ಷಿಣ ವಲಯ. ಭಾರತ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯವನ್ನು ಹರಿಯಾಣ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಡಿಜಿಟಲ್ ಪಾವತಿ ಶ್ರೇಣಿ ಅಂಕದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ರಾಷ್ಟ್ರ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಬಂದು ಚೀನಾ. ಆ್ಯಂಡ್ ಥರ್ಡ್ ಬಂದು ಭಾರತ. ಸೊ ಹಾಗಾಗಿ ಆನ್ಸರ್ ಇದು ತಪ್ಪು. ಫಸ್ಟ್ ಬಂದು ಯುನೈಟೆಡ್ ಸ್ಟೇಟ್ಸು, ಆ್ಯಂಡ್ ನೆಕ್ಸ್ಟ್ ಬಂದು ಚೀನಾ, ಆ್ಯಂಡ್ ನೆಕ್ಸ್ಟ್ ಬಂದು ಭಾರತ 3ನೇ ಪಾರ್ಟಲ್ಲಿ ಇರ್ತಕ್ಕಂಥದ್ದು. ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ಭಾರತವು 2023 ಸಾಲಿನ ಕಿರಿಯ ಏಷ್ಯಾ ಕಪ್ ಅಂದರೆ ಹಾಕಿ ಚಾಂಪಿಯನ್ನು. ಆ್ಯಂಡ್ 2023 ದುಲೀಪ್ ಟ್ರೋಫಿ ಗೆದ್ದ ತಂಡ ದಕ್ಷಿಣ ವಲಯ. ಆ್ಯಂಡ್ ನೆಕ್ಸ್ಟು ಭಾರತ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯವನ್ನು ಹರಿಯಾಣ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಭಾರತದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯವನ್ನು ಈಗ ಕರ್ನಾಟಕದಲ್ಲಿ ರೀಸೆಂಟಾಗಿ ಕರ್ನಾಟಕದ ತುಮಕೂರಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2 ಮತ್ತು 3 ಮಾತ್ರ ಸರಿ ಇರ್ತಕ್ಕಂಥದ್ದು. ಆಪ್ಷನ್ 2 ಮತ್ತು 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: 2022 ಮತ್ತು 2023ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯೊಂದಿಗೆ ಯಾರು ಜೊತೆಯಲ್ಲಿದ್ದಾರೆ ಅಂತ ಕೇಳಿದರೆ 2022-23 ನೊಬೆಲ್ ಶಾಂತಿಗೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏನು 5 ಕ್ಷೇತ್ರಕ್ಕೆ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೋ, ಸೊ ಅದರಲ್ಲಿ ಶಾಂತಿಯೂ ಸಹ ಒಂದು ಕ್ಷೇತ್ರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ 2022-23ರಲ್ಲಿ ಯಾರು ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಅಂತ ಕೇಳಿರೋದು. ಸೊ ಇಲ್ಲಿ ಅಲೆಸ್ ಬಿಯಲಿಯಾಡ್ಸ್ಕಿ ಅಂತ ಕೊಟ್ಟಿದ್ದಾರೆ, ನರ್ಗಿಸ್ ಮೊಹಮ್ಮದಿ, ಹನ್ನೆ ಎರಾನಕ್ಸ್ ಮತ್ತು ಸ್ವಾತೆ ಪೋಬೋ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಅಲೆಸ್ ಬಿಯಲಿಯಾಡ್ಸ್ಕಿ ಅಂತಕ್ಕಂಥದ್ದು ಆ್ಯಂಡ್ ನರ್ಗಿಸ್ ಮೊಹಮ್ಮದಿ. ಸೊ ಇವರಿಬ್ಬರಿಗೆ ಸಿಗ್ತಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು G20 ದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ ಅಂತ ಕೊಟ್ಟಿದ್ದಾರೆ. G20 ಭಾರತವು ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ. ಯುರೋಪಿಯನ್ ಒಕ್ಕೂಟ ಇದರ ಸದಸ್ಯ ಅಲ್ಲ. G20 ದೇಶಗಳು ಜಗತ್ತಿನ 85% ಜಾಗತಿಕ GDPಯನ್ನು ಹೊಂದಿವೆ. G20 ದೇಶಗಳು ಜಗತ್ತಿನ 75% ಜಾಗತಿಕ GDPಯನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಏನಿದೆಯೋ 1, 2, 3. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆನ್ಸರಲ್ಲಿ ಕೆಲವೊಂದು ತಪ್ಪುಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಯಾವುದೇ ಒಂದು ಆನ್ಸರ್ಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಸರಿ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆಯೋ ಕೆಲವೊಂದು ಇಲ್ಲಿ ಮಿಸ್ಟೇಕ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಇದನ್ನು ಗ್ರೇಸ್ ಅಂತ ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನು: ಭಾರತದ ಯಾವ ಕ್ರೀಡಾಪಟುವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಿಲೀವ್ ಇನ್ ಸ್ಪೋರ್ಟ್ಸ್ ಆಂದೋಲನದ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತದ ಯಾವ ಕ್ರೀಡಾಪಟುವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಿಲೀವ್ ಇನ್ ಸ್ಪೋರ್ಟ್ಸ್ ಆಂದೋಲನದ ರಾಯಭಾರಿಯಾಗಿ ನೇಮಿಸಲಾಗಿದೆ? ಮೀರಾಬಾಯಿ ಚಾನು, PV ಸಿಂಧು, ಲವ್ಲಿನಾ ಬೋರ್ಗೊಹೈನ್, ಅದಿತಿ ಅಶೋಕ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು PV ಸಿಂಧು. ಆ್ಯಂಡ್ ನೆಕ್ಸ್ಟ್ ಡಾಲ್ಫಿನ್ ಕಿಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಈಜು, ಕರಾಟೆ, ಫುಟ್ಬಾಲ್, ಟೆಕ್ವಾಂಡೋ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಡಾಲ್ಫಿನ್ ಕಿಕ್ ಅಂತಕ್ಕಂಥದ್ದು ಆಪ್ಷನ್ 1 ಈಜಿಗೆ ಸಂಬಂಧಪಟ್ಟಂಥ ವರ್ಡು. ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ 2 ಚಿನ್ನದ ಪದಕಗಳನ್ನು ಗೆದ್ದಂತಹ ಏಕೈಕ ಪ್ಯಾರಾ ಅಥ್ಲೆಟ್ ಯಾರು ಅಂತ ಕೇಳಿದರೆ, ಸೊ 2 ಚಿನ್ನದ ಪದಕವನ್ನು ಗೆದ್ದಂತಹ ಭಾರತದ ಅಥ್ಲೆಟ್ ಯಾರು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರು ದೇವೇಂದ್ರ ಜಜಾರಿಯಾ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ: ಇತ್ತೀಚೆಗೆ ಆಫ್ರಿಕನ್ ಚಿರತೆಗಳನ್ನು ನಮೀಬಿಯಾದಿಂದ ತರಲಾಯಿತು ಮತ್ತು ಮಧ್ಯಪ್ರದೇಶದ ಕುನೋಪಲಾಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಕೊಂಡೊಯ್ಯಲಾಯಿತು ಅಂತ ಕೊಟ್ಟಿದ್ದಾರೆ.
ಆ್ಯಂಡ್ ಏಕೆಂದರೆ ಇವು ಏಷಿಯಾಟಿಕ್ ಚಿರತೆಗಳಾಗಿದ್ದು ಭಾರತದಲ್ಲಿ ಅಳಿವಾಗಿರುತ್ತದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಆ ಒಂದು ಚಿರತೆಗಳನ್ನು ತಂದಿದ್ದಾರೆ, ತಂದು ಈ ಮಧ್ಯಪ್ರದೇಶದ ಕುನೋಪಲಾಪುರ ರಾಷ್ಟ್ರೀಯ ಉದ್ಯಾನಕ್ಕೆ ಬಿಟ್ಟಿದ್ದಾರೆ ಅಂತ ಕ್ವಶನ್ನು. ಸೊ ಇಲ್ಲಿ ಏನು ಕೊಟ್ಟಿರ್ತಕ್ಕಂಥದ್ದು ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಮತ್ತು ಕಾರಣವು ಪ್ರತಿಪಾದನೆ ಸರಿಯಾದ ವಿವರಣೆಯಾಗಿದೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಆದರೆ ಕಾರಣವು ಪ್ರತಿಪಾದನೆಯೇ ಅಲ್ಲ ಅಂತ ಹೇಳಿದರೆ, ಸೊ ಎರಡು ಒಂದು ಸರಿ ಒಂದು ತಪ್ಪು, ಅಥವಾ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸಹ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಇಲ್ಲಿ ಏನು ಕೊಟ್ಟಿದ್ದಾರೋ, ಇತ್ತೀಚೆಗೆ ಆಫ್ರಿಕನ್ ಚಿರತೆಗಳು ನಮೀಬಿಯಾದಿಂದ ತರಿಸಲಾಯಿತು, ಅದು ಸರಿ ಇದೆ, ಮತ್ತು ಇದನ್ನು ಕೋನಪಾಲಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಯಾಕೆ ಅಂತ ಹೇಳಿದರೆ ಇವು ಏಷಿಯಾಟಿಕ್ ಚಿರತೆಗಳದ್ದು ಭಾರತದಲ್ಲಿ ಅಳಿವಾಗಿರ್ತಕ್ಕಂಥ ಒಂದು ಕಾರಣದಿಂದ ಇದನ್ನು ತರಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಸರಿ ಇರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರು ಆಪ್ಷನ್ 1 ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಮತ್ತು ಕಾರಣವು ಪ್ರತಿಪಾದನೆ ಸರಿಯಾದ ವಿವರಣೆಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ಹಡಗುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ವಾಯುಯಾನ ಸಾಗಣೆ ಮತ್ತು ಅತ್ಯಂತ ದೊಡ್ಡದಾದ ಯುದ್ಧದ ಹಡಗು INS ವಿಕ್ರಾಂತನ ನಿರ್ಮಿಸಲಾಯಿತು? ಈ ಕೆಳಗಿನ ಯಾವ ಹಡಗುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ವಾಯುಯಾನ ಸಾಗಣೆ ಮತ್ತು ಅತ್ಯಂತ ದೊಡ್ಡದಾದ ಯುದ್ಧದ ಹಡಗು INS ವಿಕ್ರಾಂತ ಯಾವುದಂತ ಕೇಳ್ತಾರೆ. ಇಲ್ಲಿ INS ವಿಕ್ರಾಂತನ ನಿರ್ಮಿಸಲಾಯಿತು ಅಂತ ಕೇಳಿದರೆ ಯಾವ ಹಡಗುಕಟ್ಟೆ? ಹಿಂದೂಸ್ತಾನ, ಕೊಚ್ಚಿನ, ಗೋವಾದಲ ಅಥವಾ ABಜಿನಲ್ಲ ಅಂತ ಕೇಳಿರೋದು. ಸೊ ಇದು ಬಂದು ಕೊಚ್ಚಿನ್ ಹಡಗುಕಟ್ಟೆ ನಿಯಮಿತದಲ್ಲಿ ಈ ಒಂದು INS ವಿಕ್ರಾಂತನ ನಿರ್ಮಾಣವನ್ನು ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಚಲ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಾಚಲ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದು ಬಂದು ಭಾರತದ ನಿಕೋಬಾರ್ ದ್ವೀಪ ಸಮೂಹದ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಆರ್ಗನೈಸೇಷನ್ ಇತ್ತೀಚೆಗೆ ನಡೆಸಿದ ಅಧ್ಯಯನದ ಫಲಿತವು ಈ ದ್ವೀಪದ 90% ಹೆಚ್ಚಿನ ಮ್ಯಾಂಗ್ರೋವ್ ಸುನಾಮಿಯಿಂದ ನಾಶವಾಗಿದೆ ಅಂತಕ್ಕಂಥದ್ದು. ಸೊ ಇದು ಭಾರತದ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕಂಡುಬರುತ್ತೆ, ಮತ್ತು ಇದು 90ಕ್ಕಿಂತ ಹೆಚ್ಚಿನ ಮ್ಯಾಂಗ್ರೋವ್ ಸುನಾಮಿಯಿಂದ ನಾಶ ಸಹ ಆಗಿದೆಯಂತೆ ಅಂತಕ್ಕಂಥದ್ದು ವರದಿ ಇದೆ. ಸೊ ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರು ಆಪ್ಷನ್ 1 ಮಾತ್ರ ಸರಿ ಇರ್ತಕ್ಕಂಥದ್ದು. ಆಪ್ಷನ್ 1 ಇದು ಭಾರತದ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಏನಿದೆಯೋ, ಸೊ ಇಲ್ಲಿ ನಿಕೋಬಾರ್ ದ್ವೀಪ ಸಮೂಹದ ಒಂದು ಭಾಗವಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಿಪಾದನೆ 1, ಕೆನ್ ಮತ್ತು ಬೆಟ್ವಾ ನದಿಗಳನ್ನು ಜೋಡಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು ಕೆನ್ ಬೆಟ್ವಾ ಜೋಡಣಾ ಪ್ರಾಧಿಕಾರವನ್ನು ರಚಿಸಿದೆ ಅಂತ ಕೊಟ್ಟಿದ್ದಾರೆ. ಈ ಯೋಜನೆಯು ಬೆಟ್ವಾ ನದಿಯ ಹೆಚ್ಚಿನ ನೀರನ್ನು ಕೆನ್ ನದಿಗೆ ಕೆನಾಲ್ನಿಂದ ವರ್ಗಾಯಿಸುವ ಮೂಲಕ ಪೆನ್ನಾ ಹುಲಿ ರಿಸರ್ವ್ನ ವನ್ಯಜೀವಿಗಳಿಗಾಗಿ ನೀರು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿಪಾದನೆ ಇಷ್ಟೇ. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ನೋಡ್ತಾ ಹೋದಾಗೆ ಆಪ್ಷನ್ ಏನಿದೆಯೋ ಪ್ರತಿಪಾದನೆ A ಮತ್ತು ಪ್ರತಿಪಾದನೆ B ಆರ್ ಕೊಟ್ಟಿದ್ದಾರಲ್ಲ ಕಾರಣ ರೀಸನು. ಸೊ ಇದು ಸಹ ಪ್ರತಿಪಾದನೆ 1ಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ರೀಸನು. ಸೊ ಹಾಗೆ ಆನ್ಸರ್ ನಾವು ತೊಗೊಳ್ತಾ ಹೋದಾಗ ಆಪ್ಷನ್ 1. ಸೊ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸಹ ಸರಿ ಇದೆ ಮತ್ತು ಕಾರಣ ಪ್ರತಿಪಾದನೆಗೆ ಸರಿಯಾದ ಒಂದು ವಿವರಣೆ ಆಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯುಕ್ರೇನ್ ಯಾವ ನೆರೆಯ ದೇಶಗಳು ನ್ಯಾಟೋಯ ಸದಸ್ಯರಲ್ಲ ಅಂತ ಕೇಳಿದರೆ, ನ್ಯಾಟೋದ ಒಂದು ಸದಸ್ಯ ರಾಷ್ಟ್ರ ಅಲ್ಲ ಅಥವಾ ದೇಶ ಅಲ್ಲ ಅಂತ ಹೇಳಿದಾಗ ಮಾಲ್ಡೋ, ಸ್ಲೋವಾಕಿಯಾ, ರೊಮೇನಿಯಾ ಆ್ಯಂಡ್ ಹಂಗೇರಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಮಾಲ್ಡೋ ಅಂತಕ್ಕಂಥದ್ದು ಈ ಒಂದು ನ್ಯಾಟೋದ ಸದಸ್ಯತ್ವ ಆಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಸಮಾವೇಶ ಮತ್ತು ನಡೆದಂಥ ಸ್ಥಳವನ್ನು ನಾವಿಲ್ಲಿ ಮ್ಯಾಚ್ ಮಾಡಿ ಬರೀಬೇಕಾಗುತ್ತೆ. ಫಸ್ಟ್ ಏನು ಕೊಟ್ಟಿದ್ದ 13ನೇ ಪೀಟರ್ಸ್ಬರ್ಗ್ ಹವಾಮಾನ ಚರ್ಚೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು 13ನೇ ಪೀಟರ್ಸ್ಬರ್ಗ್ ಹವಾಮಾನ ಚರ್ಚೆ ಬಂದು ಈ ಬರ್ಲಿನಲ್ಲಿ ನಡೀತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 65ನೇ ಕಾಮನ್ವೆಲ್ತ್ ಸಂಸದೀಯ ಸಮಾವೇಶ ಬಂದು ಹ್ಯಾಲಿಫ್ಯಾಕ್ಸಲ್ಲಿ ನಡೀತಕ್ಕಂಥದ್ದು. ಆ್ಯಂಡ್ 22ನೇ ಶಾಂಘೈ ಸಹಕಾರ ಸಂಸ್ಥೆ ಸಮಾವೇಶ ಏನಿದೆಯೋ, ಸೊ ಇದು ಸೇಮ್ ಸಮರ್ಕಂಡ್ ಅಂತಕ್ಕಂಥದ್ದು. ಆ್ಯಂಡ್ ಗುಂಪು 7 G7 ಸಮಾವೇಶ ಬಂದು ಸ್ಕಾಲ್ ಎಲ್ಮೌ ಬವೇರಿಯಾ, ಸೊ ಇದರಲ್ಲಿ ನಡೀತಕ್ಕಂಥದ್ದು. ಸೊ ಹೀಗಾಗಿ ಆನ್ಸರ್ ಬಂದು ಎಗೆ 2, ಬಿಗೆ 1, ಸಿ ಬಂದು ಸೇಮ್ ಸಮರ್ಕಂಡು, ಡಿ ಬಂದು 4 ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆಯು ವಿಪರೀತವಾಗಿ ಹೆಚ್ಚಿದೆ. ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ಗಳು ಗೋಧಿಯ ಜಾಗತಿಕ ರಫ್ತಿನ ಕಾಲು ಭಾಗ ಸಹಯೋಗವನ್ನು ಹೊಂದಿದ್ದವು ಅಂತ ಕೊಟ್ಟಿದ್ದಾರೆ. ಸೊ ಇದು ಎರಡೂ ಸಹ ಸರಿಗಿರ್ತಕ್ಕಂಥದ್ದು. ಪ್ರತಿಪಾದನೆ 1 ಏನಿದೆ, ರಷ್ಯಾ ಮತ್ತು ಉಕ್ರೇನ್ ಏನು ನಡೀತೋ ಈಗ ಯುದ್ಧ, ಸೊ ಅಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ವಿಪರೀತವಾಗಿ ಹೆಚ್ಚಿದೆ. ಆ್ಯಂಡ್ ನೆಕ್ಸ್ಟು ಅದಕ್ಕೆ ರೀಸನ್ ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ಗಳು ಗೋಧಿಯ ಜಾಗತಿಕ ರಫ್ತಿನ ಕಾಲು ಭಾಗ ಸಹಯೋಗವನ್ನು ಹೊಂದಿದ್ದವು ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನು 1ಕ್ಕೆ 2 ಕಾರಣ ಸರಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ,
COP 2026 ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. COP 26 ಸಭೆಯ ಸಮ್ಮೇಳನ ಯಾವ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ. COP 26 ಸಭೆಯು 2021 ನವೆಂಬರ್ನಲ್ಲಿ ಗ್ಲಾಸ್ಗೋದಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಅಂಡ್ ಭಾರತವು 2030 ಕಾರ್ಬನ್ ಎಮಿಷನ್ 50% ಕಡಿಮೆ ತಗ್ಗಿಸುವಂತೆ ಎಂದು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿತ್ತು. ಅಂಡ್ ನೆಕ್ಸ್ಟ್ ಬಂದು 2030 500 GW ಪಳೆಯುಳಿಕೆ ಇಲ್ಲದ ಇಂಧನ ಅಳವಡಿಸಿಕೊಳ್ಳುವುದಾಗಿಯೂ ಸಹ ಭಾರತ ಪ್ರತಿಜ್ಞೆಯನ್ನು ಮಾಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು COP 26 ಸಭೆಯು 2021 ನವೆಂಬರ್ ಗ್ಲಾಸ್ಗೋದಲ್ಲಿ ನಡೀತಕ್ಕಂಥದ್ದು. ಆ್ಯಂಡ್ 2030 500 GW ಪಳೆಯುಳಿಕೆ ಇಲ್ಲದ ಇಂಧನ ಅಳವಡಿಸಿಕೊಳ್ಳುವುದಾಗಿಯೂ ಸಹ ಭಾರತ ಪ್ರತಿಜ್ಞೆ ಮಾಡಿದೆ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇತ್ತೀಚೆಗೆ ಕರ್ನಾಟಕ ಕೆಳಗಿನ ಯಾವ ಸ್ಥಳಗಳನ್ನು ರಾಮ್ಸರ್ ಸೈಟ್ಗಳ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಮಂಡಗದ್ದೆ, ಕೊಕ್ಕರಬೆಳ್ಳೂರು ಪಕ್ಷಿಧಾಮ, ರಾಮದೇವರ ಬೆಟ್ಟ ರಣಹದ್ದು ಆ್ಯಂಡ್ ರಂಗನತಿಟ್ಟು ಪಕ್ಷಿಧಾಮ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಸ್ಥಳಗಳನ್ನು ಅಂತ ಕೊಟ್ಟು ಜಸ್ಟ್ ಒಂದೊಂದು ಮಾತ್ರ ಇದೆ. ಸೊ ಆನ್ಸರ್ ಬಂದು ರಂಗನತಿಟ್ಟು ಪಕ್ಷಿಧಾಮ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಭಾರತ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಅಂತ ಕೇಳಿದರೆ ನ್ಯಾಯಮೂರ್ತಿ ರುಮಾ ಫಾಲು, ಫಾತಿಮಾ ದೇವಿ, ನಾಗರತ್ನ, ಸುಜಾತ ಮನೋಹರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ನ್ಯಾಯಮೂರ್ತಿ ಫಾತಿಮಾ ದೇವಿ. ನೆಕ್ಸ್ಟು ಪ್ರವಾದಿ ಗೀತೆ ಕಾದಂಬರಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಪ್ರವಾದಿ ಗೀತೆ ಬಂದು ಪಾಲ್ ಲಿಂಚ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಭಾರತ ಸರ್ಕಾರವು ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭಿಸಲ್ಪಟ್ಟ ಉದ್ದೇಶವೇನೆಂದರೆ ಇದಕ್ಕೆ ಮೇನ್ ಉದ್ದೇಶ ಅಂತ ಹೇಳಿದರೆ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವ ಸಲುವಾಗಿ ಈ ಒಂದು ಸ್ವಾಮಿತ್ವ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಭೌಗೋಳಿಕವಾಗಿ ಕರ್ನಾಟಕವು ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು 11 ಡಿಗ್ರಿ 31 ಮತ್ತು ರೇಡಿಯನ್ನು, 18 ಡಿಗ್ರಿ 14 ರೇಡಿಯನ್ ಉತ್ತರ ಅಕ್ಷಾಂಶ ಮತ್ತು 74 ಡಿಗ್ರಿ 12 ರೇಡಿಯನ್ ಮತ್ತು 78 ಡಿಗ್ರಿ 10 ರೇಡಿಯನ್ ಪೂರ್ವ ರೇಖಾಂಶದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು 2022-23 ಭಾರತೀಯ ಅರಣ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯ ಪ್ರದೇಶವಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 4 ವಿಜಯಪುರ. ನೆಕ್ಸ್ಟು ಟೂಂಬ್ ಆಫ್ ಸ್ಯಾಂಡ್ ಕೃತಿಯನ್ನು ಹಿಂದಿ ಭಾಷೆಗೆ ಭಾಷಾಂತರಗೊಳಿಸಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ 2022 ಪ್ರಶಸ್ತಿಯನ್ನು ಪಡೆದಂಥ ಪ್ರಥಮ ಭಾರತೀಯ ಲೇಖಕ ಯಾರು ಅಂತ ಕೇಳಿದ್ದಾರೆ. ಸೊ ಇವ್ರು ಬಂದು ಗೀತಾಂಜಲಿ ಶ್ರೀರವರು.